ನಿಲ್ಲು ನಿಲ್ಲು ಕುಮಾರ, ನಿಲ್ಲು. ವಿದುರ, ಮಾತ ಮೇರೆ ಪೋದನು ಮಾತ ಮೇರೆ ಪೋದನು ಬೇತೆ ಪಾತ್ರ ಕುವರನು ಬೇತೆ ಪಾತ್ರ ಕುವರನು ಮಾತ ಮೇರೆ ಪೋದನು ಹರಿಯ ನುಡಿಯ ಕೇಳಲಿಲ್ಲ ಕೃಷ್ಣ ಹರೆಯ ನುಡಿಯ ಕೇಳಲಿಲ್ಲ ಹಿರಿಯರ ಹಿತ ಬಯಸಲಿಲ್ಲ ಹರೆಯ ನುಡಿಯ ಕೇಳಲಿಲ್ಲ ಹಿರಿಯರ ಹಿತ ಬಯಸಲಿಲ್ಲ ರಾಜಮಧುದಿ ಮೆರೆದನಲ್ಲ ಸಿರಿಯ ಮಾಧವಿ ಮೇರೆದನಲ್ಲ ದುರ್ಮದಾಂಗನಾದನಲ್ಲ ದುರ್ಮದಾಂಗನಾದನಲ್ಲ ಮಾನ ಮೇರೆ ಪೋದನು ಬೇತೆ ಪಾತ್ರ ಕುವರನು ಮಾತ ಮೇರೆ ಪೋದನು ವಿದುರ 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 ಹೋಗು ಗಾಂಧಾರಿಯನ್ನು ಕರೆದುಕೊಂಡು ಬಾ. ಅವಳೊಂದು ಸಾರಿ ಕೊನೆಯ ಸಾರಿ ಪ್ರಯತ್ನಿಸಿ ನೋಡಲಿ. ಆಗಲಿ ಆಗಲಿ. ಕುರುವೃದ್ಧರೇ, ವಾಸುದೇವ, ನೀವೀ ದುರ್ವರ್ತರನ್ನು ದಮನ ಮಾಡಲಾರದೇವರಾದರೆ ನಿಮ್ಮ ವಿಶ್ವವಿಖ್ಯಾತಿ ವಂಶದ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳಬಲ್ಲಿರಿ? ಈಗಲೇ ನಾನು ಹೇಳಿದಂತೆ ಮಾಡಿರಿ. ಈ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿರಿಸಿ ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿ. ಕುಲವನ್ನು ರಕ್ಷಿಸುವ ಸಲುವಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮದ ರಕ್ಷಣೆಗೆ ರಕ್ಷಿಸುವ ಸಲುವಾಗಿ ಒಬ್ಬ ಮನುಷ್ಯನನ್ನು, ದೇಶವನ್ನು ರಕ್ಷಿಸುವ ಸಲುವಾಗಿ ಒಂದು ಗ್ರಾಮವನ್ನು, ಆತ್ಮವನ್ನು ರಕ್ಷಿಸಿಕೊಳ್ಳುವ ಸಲುವಾಗಿ ಸರ್ವಸ್ವವನ್ನು ತ್ಯಾಗ ಮಾಡುವುದು ಧರ್ಮ ಎಂದು ಶಾಸ್ತ್ರಗಳೇ ಹೇಳಿವೆ. ಅವಿಚ್ಛಿನ್ನವಾದ ಈ ಯುದ್ಧದಲ್ಲಿ ಭರತ ವಂಶದ ವೀರ ಯೋಧರ ಕ್ಷತ್ರಿಯರ ರಕ್ತವನ್ನು ಚೆಲ್ಲಬೇಕೇ? ಈ ಮಾನವ ಕುಲವನ್ನು ಉದ್ಧರಿಸುವ ಇಚ್ಛೆ ಇದ್ದರೆ ಈಗಲೇ ದುರ್ಯೋಧನ, ದುಶ್ಯಾಸನ, ಕರ್ಣ, ಶಕುನಿ ಇವರನ್ನು ಬಂಧನದಲ್ಲಿರಿಸಿ. ವಾಸುದೇವ ವಾಸುದೇವ, ರಾಜೇಂದ್ರ, ಈ ದುರ್ವಿಹೀನಿತರಾದ ಪುತ್ರರ ವರ್ತನೆಯಿಂದ ನನ್ನ ಹೃದಯದಲ್ಲೊಂದು ಜ್ವಾಲೆಯು ಹತ್ತಿ ಉರಿಯುತ್ತಿರುವುದು. ಆದರೆ ಏನು ಮಾಡಲಿ, ನಾನು ಅಂಧನು, ದುರ್ಬಲನು, ಪರಾಧೀನನು. ಕುಮಾರನಲ್ಲಿ ಗಾಂಧಾರಿ, ಗಾಂಧಾರಿ, ಎಂತಹ ಪುತ್ರರಿಗೆ ಜನ್ಮವನ್ನಿತ್ತೆ ಗಾಂಧಾರಿ. ರಾಜೇಂದ್ರ, ಈ
ತನೆಯರೆಲ್ಲ ತನುವನೇ ತನೆಯರೆಲ್ಲ ತನುವನೇ ದುರಿತಕ್ಕೆ ಈಡಾಗುವರೋ ಗಾಂಧಾರಿ, ರಾಜ್ಯಲೋಭದಿಂದ ಉನ್ಮತ್ತಪ್ರಾಯನಾದ ದುರ್ಯೋಧನನನ್ನು ಸಂಧಿಗೊಡಂಬಡುವಂತೆ ಮಾಡುವ ಕಾರ್ಯ ನಿನ್ನದು ಗಾಂಧಾರಿ, ನಿನ್ನದು. ರಾಜೇಂದ್ರ, ವಿದುರ, ಪುತ್ರ ಪ್ರೇಮದಿಂದ ಕರ್ತವ್ಯ ಮೂಢನಾದ ನೀನು ಈ ಅಖಂಡ ಸಾಮ್ರಾಜ್ಯದ ಶಾಸನ ಭಾರವನ್ನು ಹೇಗೆ ನಿರ್ವಹಿಸಬಲ್ಲೆ? ವಿದುರ, ಹೋಗು, ಆ ಹತಭಾಗ್ಯನನ್ನು ಮತ್ತೊಂದು ಸಾರಿ ಬರಮಾಡು. ವಿದುರ, ನಾನು ವಿಶ್ರಾಂತಿಯನ್ನು ಪಡೆಯುತ್ತೇನೆ. ಕುಮಾರನನ್ನು ಕರೆದುಕೊಂಡು ಬಾ. ವಿದುರ, ಪರಮಾತ್ಮ, ಪರಮಾತ್ಮ, ಆ ನೀಚನನ್ನು ಬಿಸಿಲು ಬರುತ್ತಿರುವರು. ಬರಲಿ ಬರಲಿ. ಯಾರು ನನ್ನನ್ನು ಕರೆಸಿದವರು? ನಾನು ಪುತ್ರ. ಮಾತೆಯ ಮಾತನು ಆಲಿಸ ವೀರ. ಅಮ್ಮ, ಮಾತೆಯ ಮಾತನು ಆಲಿಸ ವೀರ. ದುರದೀರನೆ ಧೈರ್ಯದಿ ಬಾಳೆ. ಅಮ್ಮ, ಧೈರ್ಯದಿ ಬಾಳೆ. ದುರದೀರನೆ
ನನ್ನೊಂದಿಗೆ ಮಾತನಾಡುವ ಇಷ್ಟವಿಲ್ಲವೋ? ನಾನು ನಿನ್ನ ತಾಯಿ. ಅಗಣ್ಯ ವ್ರತೋಪಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆ. ಎದೆಯ ರಕ್ತವನ್ನು ಬಸಿದು ನಿನ್ನನ್ನು ಸಲುಹಿರುವೆನು. ನಿನ್ನ ಕಲ್ಯಾಣವೇ ದೇವರಲ್ಲಿ ನನ್ನ ಏಕಮಾತ್ರ ಭಿಕ್ಷೆ. ಬಾಲ್ಯದಲ್ಲಿ ನಿನ್ನ ಕಣ್ಣುಗಳಿಂದೊಂದು ತೊಟ್ಟು ನೀರು ಬಿದ್ದರು ನನ್ನ ದೇಹದ ರಕ್ತವು ನಷ್ಟವಾದಂತೆ ಎಂದು ಭಾವಿಸುತ್ತಿದ್ದೇನೆ. ಕಂದ, ಚತುರ್ದಶ ಭುವನಗಳಲ್ಲಿ ಹುಡುಕಿದರು ತಾಯಿಯಂತಹ ಬಂಧುವು, ಹಿತೈಷಿಯು, ಸ್ನೇಹಿತೆಯು ಮತ್ತಾರೂ ದೊರಕುವುದಿಲ್ಲ. ನಾನು ನಿನ್ನ ಹಿತಕ್ಕಾಗಿಯೇ ಹೇಳುವೆನು. ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಅರ್ಧ ರಾಜ್ಯವನ್ನು ಅವರಿಗೆ ಕೊಟ್ಟು ಅವರೊಡನೆ ಸಮಾನ ಭಾವದಿಂದ ಭೂಮಿಯನ್ನಾಡು. ಅಮ್ಮ, ನಾನು ನಿನ್ನ ಪುತ್ರನಾಗಿ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ? ಇಲ್ಲ ಇಲ್ಲ, ಜಗತ್ತೆಲ್ಲವೂ ಪ್ರತಿಭಟಿಸಿದರು. ಈ ದುರ್ಯೋಧನು ಎಂದಿಗೂ ಧರ್ಮಚ್ಯುತನಾಗುವುದಿಲ್ಲ ತಾಯಿ, ಧರ್ಮಚ್ಯುತನಾಗುವುದಿಲ್ಲ. ಅಮ್ಮ, ಆ ಪಾಂಡವರ ರಾಜ್ಯವನ್ನು ಅಪೇಕ್ಷಿಸುವೆ, ಆದರೆ ಅದು ದೊರಕುವುದು ರಣರಂಗದಲ್ಲಿ. ಕೃಷ್ಣ, ಇದು ನನ್ನ ಕೊನೆಯ ಸಂದೇಶ. ಆರು ನಮ್ಮೆದರಿಸಬಲ್ಲವನು ಕೃಷ್ಣ, ಆರು ನಮ್ಮೆದರಿಸಬಲ್ಲವನು. ಈ ಜಲದಂಡಮಲ್ಲನು ಯಾರು ನಮ್ಮೆದರಿಸಬಲ್ಲವನು ಕೃಷ್ಣ. ಆಗಮ ಪಾಂಡವರ ಬಲವ ನನಗೆ ಅರದೆ ಆಳುವೆ ಭರತ ಕಂಡವ ಕೃಷ್ಣ. ಆಗಮ ಪಾಂಡವರ ಬಲವ ನನಗೆ ಅರದೆ ಆಳುವೆ ಭರತ ಕಂಡವ. ಆ ಭೀಮನು ನನಗೆ ಎದುರುಂಟೆ, ಆ ಭೀಮನು ನನಗೆ ಎದುರುಂಟೆ. ತಗರದಿ ಕಕ್ಕನು ಅಡಗಿ ಯಾರು ನನ್ನೆದರಿಸಬಲ್ಲವನು. ಈ ಜಲದಂಡ ಮಲ್ಲನ ಯಾರು ನನ್ನೆದರಿಸಬಲ್ಲವನು ಕೃಷ್ಣ. ಬ್ರಹ್ಮಾಂಡವ ನಡೆದು ಹರದೆ
ಕೃಷ್ಣ ಕೊಡು ಬ್ರಹ್ಮಾಂಡವ ನಡೆದು ಹರದೆ ಆಳುವೆ ಭರತ ಖಂಡವ ಆಗಜ ಭೀಮನ ಕಣದೊಳ ತೋಳಿಗೆ ಆಗಜ ಭೀಮನ ಕಣದೊಳ ತೋಳಿ ಅಂಡು ವಂಶವ ಧ್ವಂಸ ಮಾಡಿ ಯಾರು ನಂದೆದರಿತ ಬಲ್ಲವರು ಮಲ್ಲನ ಯಾರು ನಂದೆದರಿತ ಬಲ್ಲವರು ಕೃಷ್ಣ ಪಾಂಡವರ ರಾಜ್ಯವನ್ನು ಅಪೇಕ್ಷಿಸುವೆ ಆದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರ ಆಸ್ಪದದಲ್ಲಿ, ನದಿಕರ ವೀರ ಪ್ರಾರ್ಥನೆಯಲ್ಲಿ. ಕೃಷ್ಣ ಹೋಗಿ ನಿನ್ನ ಪಾಂಡವರಿಗೆ ಹೇಳು, ಯುದ್ಧವೇ ನಿಶ್ಚಯವೆಂದು. ಕೃಷ್ಣ ನನಗಿನ್ನು ಸಮಯವಿಲ್ಲ. ಹೋಗಿ ನಿನ್ನ ಪಾಂಡವರಿಗೆ ಹೇಳು, ಯುದ್ಧಕ್ಕೆ ಶಸ್ತ್ರಾಸ್ತ್ರಗಳನ್ನು ಅಣಿ ಮಾಡಿಕೊಳ್ಳುವೆಂದು. ಆಗ ನೋಡುವೆ ಈ ಕೌರವೇಶ್ವರನ ವೈಭವವನ್ನು. ಸಮಯವಿಲ್ಲ. ಅಧರ್ಮ ಸುರೆಯಿಂದ ಉನ್ಮತ್ತನಾದವನಿಗೆ ಧರ್ಮಾಚಾರಣೆಗೆ ಸಮಯವೆಲ್ಲಿಹುದು? ಹಸಿದ ಬೇಟೆಯ ನಾಯಿಯಂತೆ ಮೃತ್ಯುವು ಬೆನ್ನಟ್ಟಿ ಬರುತ್ತಿರುವಾಗ ಮನುಷ್ಯನಿಗೆ ಸಮಯವೆಲ್ಲಿಹುದು? ಹತಭಾಗ್ಯ ಕುಮಾರ, ಎಷ್ಟೊಂದು ಅಸಹನೆಯಿಂದ ಕೂಡಿದವನಾಗಿ ಈ ಅಖಂಡ ಸಾಮ್ರಾಜ್ಯವನ್ನು ಆಳುವೆಯಾ? ಅದು ಸಾಧ್ಯವಿಲ್ಲ ಪುತ್ರ. ನೀನು ನಾಶವನ್ನು ಹೊಂದುವೆ. ಸಂಗಡ ಕುರುಕುಲವು ನಾಶವಾಗುವುದು. ನಿನ್ನೆ ವೃದ್ಧ ಅಂಧಪಿತನು ಶೋಕ ಸಾಗರದಲ್ಲಿ ಮುಳುಗುವನು. ನಾನು ಮಾತ್ರ ಅನನ್ಯಗತಿಕರಾಗಿ ನೀರವವಾಗಿ ಅಳುತ್ತ ಆ ವಿಷಾದಮಯ ದೃಶ್ಯವನ್ನು ನೋಡಬೇಕಾಗುವುದು. ಈ ಪರಮಾತ್ಮ ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನೂ ಎಂತಹ ಕರುಣ ಕಥೆಯನ್ನು ಬರೆದಿರುವೆ ದೇವ. ಪರಮಾತ್ಮ ವಿದುರ, ಪರಮಾತ್ಮ ವಿದುರ, ಆ ನೀಚರು ನಿನ್ನನ್ನು ಬಂಧಿಸಲು ಬರುತ್ತಿರುವ ಪರಮಾತ್ಮ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧವು. ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿದೆ ವಾಸುದೇವ.
ಸಜ್ಜನರಿಂದ ಪರಿತ್ಯಕ್ತವಾದ ದೇವರನ್ನು ಮರೆತ ಈ ಪಾಪಮಯವಾದ ರಾಜಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ. ಮಾತೆ, ಏನು ಈ ಒಬ್ಬ ಸಾಮಾನ್ಯ ದುರ್ಯೋಧನಿಗೆ ಹೆದರಿ ನಾನು ಹೇಡಿಯಂತೆ ಪಲಾಯನ ಮಾಡಬೇಕೆ? ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಕಂಸ, ಶಿಶುಪಾಲಾದಿ ದಾನವರನ್ನು ಕೇವಲ ಲೀಲಾ ಮಾತ್ರದಿಂದಲೇ ಸಂಹಾರ ಮಾಡಿದ ನಾನು ಈ ದರ್ಪಂದನಾದ ಒಬ್ಬ ದುರ್ಯೋಧನನಿಗೆ ಹೆದರಬೇಕೆ ತಾಯಿ? ಹೆದರಬೇಕೆ? ಭಯವಲ್ಲ ಪ್ರಭು. ದಾನವ ವಿಜಯ ಯಧುಪತಿಗೆ ಶತ್ರುಗಳ ಭಯವೇ? ಜಗದ್ರಕ್ಷಕನಿಗೆ ಪರಪಕ್ಷದ ಪರಾಜಯವೇ? ಗದಾ ಚಕ್ರಪಾಣಿಗೆ ವಿರೋಧಿಗಳ ಚಿಂತೆ? ಭಯಕ್ಕಾಗಿ ಹೇಳುತ್ತಿಲ್ಲ ವಾಸುದೇವ. ಆದರೆ ನನ್ನ ಸಮ್ಮುಖದಲ್ಲಿ ನನ್ನ ಗುರುವಿನ ಅವಹೇಳನವನ್ನು ನಾನು ಹೇಗೆ ಸಹಿಸಲಿ? ಅದು ನನ್ನ ಕುಲಾಂಗಾರನ ಪುತ್ರನ ಕೈಯಿಂದ. ಹೋಗು ಪ್ರಭು, ನೀನು ಭಕ್ತ ಪರಾಧೀನನಲ್ಲವೇ? ಭಕ್ತಳ ಪ್ರಾರ್ಥನೆಯನ್ನು ಮನ್ನಿಸು. ನಿನ್ನೆ ಚರಣಗಳನ್ನು ಮುಟ್ಟಿ ಬೇಡುವೆನು. ಈ ಸ್ಥಾನವನ್ನು ತ್ಯಾಗ ಮಾಡು. ಹೇಳುತ್ತಾಯಿ, ಈ ದಿನ ನಿನ್ನ ಸಲುವಾಗಿ ಇಲ್ಲಿಂದ ಪಲಾಯನ ಮಾಡುವೆನು. ಮಾತೆ, ಪ್ರಭು, ನಾನು ಯಾವ ಮಹತ್ತರವಾದ ಉದ್ದೇಶವನ್ನಿಟ್ಟುಕೊಂಡು ಬಂದೆನೋ ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲುಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ಆ ದುರ್ಯೋಧನನನ್ನು ಆತ್ಮೀಯ ಬಂಧುವೆಂದು ಆಲಂಗಿಸಬೇಕೆಂದು ಬಂದೆನು. ಆದರೆ ಅವನ ಔದ್ಧತ್ಯವು ನನ್ನ ಗೆಳೆತನದ ವರದ ಹಸ್ತವನ್ನು ವೈರಿಯ ವಜ್ರ ಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಮಾತೆ, ಈ ರಾಜಮಾತೆಯ ಅಶಾಂತ ವಾತಾವರಣದಿಂದ ನನ್ನ ಹೃದಯದ ಶಾಂತಿ ಕಪೋತವು ರೆಕ್ಕೆ ಬಿಚ್ಚಿ ಹಾರುವ ಮೊದಲೇ ದುರ್ಮರಣಕ್ಕೀಡಾಯಿತು. ಮಾತೆ, ನಾನು ಆಶೆಯಿಂದ ಬಂದೆನು, ನಿರಾಶೆಯಿಂದ ಹೊರಡುವೆನು. ಆದರೂ ಚಿಂತೆ ಇಲ್ಲ, ನಿನ್ನ ಸಲುವಾಗಿ ನಾನು ಈ ಜಾಗದಿಂದ ಹೇಡಿಯಂತೆ ಪಲಾಯನ ಮಾಡುವುದು. ಬರಲೇ ತಾಯಿ? ಆಗಲಿ ಪ್ರಭು. ನಿಲ್ಲು ಕೃಷ್ಣ, ನಿಲ್ಲು. ಇನ್ನೆಲ್ಲಿಗೆ ಪಲಾಯನ? ಮಿತ್ರ ಕರುಣ, ಸಹೋದರ ದುಶ್ಯಾಸನ, ಮಾವ ಸೈಂಧವ, ಕೃಷ್ಣನನ್ನು ಈಗಲೇ ಬಂಧಿಸಿರಿ. ನನ್ನನ್ನು ಬಂಧಿಸುವಿರಾ ಮಂದಮತಿಗಳೇ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲಿಚ್ಛಿಸುವಿರಾ? ಆಗದು, ವ್ಯರ್ಥ. ಅದು ನಿಮ್ಮಿಂದಾಗದು. ಕೃಷ್ಣ, ಭಾವ, ಕಟ್ಟಿರಿ ಕೃಷ್ಣನು ಈಗಲೇ ಬಂಧಿಸಿರಿ. ಅದೇ ಇಂದು ಒದರುವೆ, ಅದೇ ಮಾತ ಮೊದಲುವೆ.
ಅದಕ್ಕಿಂದು ಒಲರುವೆ ಅದೇ ಮಾತ ಮಗಳುವೆ ಕುಲದೀನ ಕುಲವ ಮರತೆಯ ತಲೆಗಳು ನಡೆಯದೆ ಮಾಧವನ ಕೃಷ್ಣ ಕದನಗಳು ಮಾಧವನಡಗಿದೆ ಮಂದಮತಿಯಿಂದ ಮುಂದನಡೆ ಕೃಷ್ಣ ಮಂದಮತಿಯಿಂದ ಮುಂದನಡಿಗದೆ ತಂದುಗವ ಪಡುಗೆ ತಂದುಗವ ಪಡುಗೆ ಸಾರು ನಾಸೈತೆ ನಿನ್ನ ಕೃಷ್ಣ ಸಾರು ನಾಸೈತೆ ನಿನ್ನ ಸೈರಿಸಬಲ್ಲವರ ದುರ್ಯೋಧನ ಸೈರಿಸಬಲ್ಲವರ ಪರಮ ಪುರುಷನೆಂಬ ಬಿರಿದನು ಅರಯನು ಮಡಿಯದೆ ಪರಮ ಪುರುಷನೆಂಬ ಬಿರಿದನು ಅಡವಿಯೋ ಪಡವಿಯೋ ಕಟ್ಟಿಬೇಡ ಸುಯೋಧನೆ ನಾಡೇಗ ನಾತಿಗಳು ಸೈರನೆ ಕಟ್ಟಿಬೇಡ ಸುಯೋಧನ ಕೋರಿಗ ನಾತಿಗಳು ಸೈರನೆ 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 ಕೃಷ್ಣ ಭಾವ ಈ ಬೆದರಿಕೆ ಮಾತುಗಳಿಂದ ಪ್ರಯೋಜನವಿಲ್ಲ ಕೃಷ್ಣ ಪ್ರಯೋಜನವಿಲ್ಲ ಕೃಷ್ಣನನ್ನು ಈಗಲೇ ಬಂಧಿಸಿರಿ ಅಲ್ಲೂ ಕೃಷ್ಣ ಇಲ್ಲೂ ಕೃಷ್ಣ ಈಗ ಕಟ್ಟಿರಿ ನನ್ನನ್ನು ಇದು ನಿಜವೇ ಶಕುನಿ? ನಾನು ನಂಬುವುದಿಲ್ಲ. ನಂಬು ಅಂಗರಾಜ. ಕರ್ಣನ ಉದಾರ ಹೃದಯವನ್ನು ತಿಳಿದ ಕೌರವರು ನಿರ್ಭಯದಿಂದ ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ದುರ್ಯೋಧನ ಮೇಲೆ ನಿನಗಿರುವ ಸ್ನೇಹ ಮತ್ತು ರಾಜಭಕ್ತಿಯ ಭರವಸೆಯಿಂದ ನಿನ್ನ ವಿಚಾರದಲ್ಲಿ ಕುವ್ಯಾಚ್ಯ ಶಬ್ದಗಳನ್ನಾಡಲು ಅವರು ಹಿಂಜರಿಯಲಿಲ್ಲ. ದುರ್ಯೋಧನನು ಇವೆಲ್ಲವನ್ನು ಕೇಳಿದವರು ಕೇಳದಂತೆ ಸುಮ್ಮನಿದ್ದನು. ಕರ್ಣ, ನಿನ್ನನ್ನು ನೋಡಿದರೆ ನನಗೆ ಎಷ್ಟೊಂದು ದುಃಖ ಗೊತ್ತೇ? ಸ್ನೇಹದಲ್ಲಿ ವಂಚನೆಯೇ. ನಿಜವಾಗಿಯೂ ನನ್ನ ರಕ್ತವು ಕುದಿಯುತ್ತಿರುವುದು. ಶಕುನಿ, ಏನು ನಡೆಯಿತು? ಮರಮಾಚದೆ ಹೇಳು. ಕೃಷ್ಣನು ರಾಜಸಭೆಯಿಂದ ಹೊರಗೆ ಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚೆತ್ತನು. ಅವನಾಗಾಸಿದ ಹೆಬ್ಬುಲಿಯಂತೆ ಆರ್ಭಟಿಸುತ್ತಾ ಕ್ರೋಧದಿಂದ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷದವರೆಂದು ನಿಂದಿಸಿದನು. ಕಡೆಗೆ ಕರ್ಣನನ್ನು ಸೇನಾಧಿಪತಿಯನ್ನಾಗಿ ಮಾಡಬೇಕೆಂಬ ತನ್ನಿಚ್ಛೆಯನ್ನು ಪ್ರಕಟವಾಗಿ ಹೇಳಿದನು. ಎಲ್ಲವೂ ನಿಶ್ಚಿತವಾದಂತೆ ಆಗ ಭೀಷ್ಮರು ಕುರುಪಿತ ಮಹಾನು ಏನು ಹೇಳಿದರು? ಅಸೂಯೆಯಿಂದ ಭೀಷ್ಮರು ಆ ರೀತಿ ಹೇಳಿರರು. ಆದರೆ ಅವರ ಮಾತಿನಿಂದ ನೀನು ಸೇನಾಧಿಪತಿ ಆಗಬೇಕೆಂಬ ಆಸೆಯು ಭಂಗವಾಯಿತು. ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಶಿಸಿದವನು. ಶಕುನಿ, ದುರ್ಯೋಧನಲ್ಲಿದ್ದ ವಿಶ್ವಾಸವನ್ನು ಚಲಿಸಿದಂತೆ ಮಾಡಿದವರು ಯಾರು? ನೀನು ರಥವನ್ನೇರಿ ಕೃಷ್ಣನೊಡದೆ ಹೋದೆ ಅಷ್ಟೇ. ಆ ಸಂಗತಿಯನ್ನು ಭೀಷ್ಮರು ದುರ್ಯೋಧನನಿಗೆ ತಿಳಿಸುತ್ತಿದೆ. ತಂತ್ರಿಯಾದ ಕೃಷ್ಣನ ಸೈನುಡಿಗಳಿಗೆ ನೀನು ವಶನಾದೆಯೇನು ಎಂದು ದುರ್ಯೋಧನನ ಸಂದೇಹ. ಸಂದೇಹ ಸಂದೇಹ. ಕುರುಕುಲದ ಅರಸರು ಕರ್ಣನ ಸ್ವಾಮಿನಿಷ್ಠೆಯನ್ನು ತಿಳಿದಿಲ್ಲವೇ? ತಿಳಿದಿರುವರು. ಆದರೇನಂತೆ ಕೃಷ್ಣನಿಗೂ ನಿನಗ ನಡೆದ ಮಾತಿನ ರಹಸ್ಯವನ್ನು ತಿಳಿಯದ ಹೊರತು ನಿನಗೆ ಸೇನಾಧಿಪತ್ಯವನ್ನು ಕಟ್ಟಕೂಡದೆಂದು ಸಭೆಯಲ್ಲಿ ನಿರ್ಧಾರವಾಯಿತು. ಇದಕ್ಕೆ ಕಾರಣನು ಭೀಷ್ಮನೋ? ಯಾರಾದರೂ ಆಗಲಿ, ಸಭೆಯಲ್ಲಿ ಕೆಲವರು ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲು ಹಿಂಜರಿಯಲಿಲ್ಲ. ಏನು ಹೇಳಿದರು ಅವರು? ಆ ದುರ್ವಾಕ್ಯಗಳನ್ನು ನಾನು ನುಡಿಯಲಾರೆ. ಆದರೆ ಯತ್ನವಿಲ್ಲ. ಸೂತ ಕುಲದಲ್ಲಿ ಹುಟ್ಟಿದ ನೀಚನಿಗೆ ಸ್ವಾಮಿ ಭಕ್ತಿಯಲ್ಲಿ ಎಂದೆಂದೂ ನಿಂದಿಸಿದರು. ಶಕುನಿ, ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ? ವಿಧಾತನು ಮಾನವ ಜಾತಿಯನ್ನು ಸದ್ಗುಣದವನಿಗೆ ಉಚ್ಚ ಕುಲದವನಿಗೆ ಮೀಸಲಾಗಿಟ್ಟನು. ಶಕುನಿ, ಈ ಅಪಮಾನವನ್ನು ನಾನು ಎಷ್ಟು ದಿವಸ ಸಹಿಸಲಿ? ಸಹಿಸೆನು ಅಪಮಾನವ ಶಕುನಿ, ಓ ಶಕುನಿ,
ಸಹಿಸಲು ಅಪಮಾನವ ಶಕುನೇ ಸಭೆಯಲ್ಲಿ ಭೀಷ್ಮರು ನಿಂತಿದ್ದನಿಗೆ ಸಭೆಯಲ್ಲಿ ಭೀಷ್ಮರು ನಿಂತಿದ್ದನಿಗೆ ದುರ್ಯೋಧನನು ಸಮ್ಮತಿಸಿದೆನೇನೋ ಸಮ್ಮತಿಸಿದೆನೇನೋ ದುರ್ಯೋಧನನು ಭವಸಾಗರವ ಭವಬಂಧನವ ಭವಸಾಗರವ ಭವಬಂಧನವ ಅರಿಯನು ನಾನು ಈ ವಿಧಿ ಮಾಯಯ ಅರಿಯನು ನಾನು ಈ ವಿಧಿ ಮಾಯಯ ಸಹಿಸನು ಅಪಮಾನವ ಶಕುನಿ ಓ ಶಕುನಿ ಸಹಿಸನು ಅಪಮಾನವ ಶಕುನಿ ಶಕುನಿ ಶಕುನಿ, ಸೂತಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ? ವಿಧಾತನು ಮಾನವ ಜಾತಿಯ ಸದ್ಗುಣವೆಲ್ಲವನ್ನು ಹುಚ್ಚ ಕುಲದವರಿಗೆ ಮೀಸಲಾಗಿದ್ದರು. ಶಕುನಿ, ಹೃದಯದ ವೇದನೆಯಲ್ಲ ಜಗತ್ಕರ್ತನಲ್ಲಿ ಭಿನ್ನವಿಸಿಕೊಂಡಿದ್ದೆ. ಪರಮೇಶ್ವರ, ನನ್ನ ಯಾವ ಪಾಪಕ್ಕಾಗಿ ಸೂತಕುಲಕ್ಕೆ ತಳ್ಳಿದೆ ಎಂದು ಆ ದಿನಗಳು ಕಳೆದವು. ತಿಳಿವು ಮೂಡಿತು. ಜನ್ಮವು ಆಕಸ್ಮಿಕ ಘಟನೆ. ಗುಣವೇ ಮಾನವನ ಸರ್ವಸ್ವವೆಂದು ತಿಳಿದೆ. ನನ್ನ ಮಾನ ಅಪಮಾನಗಳಿಗೆ ಗುಣವನ್ನೆಲ್ಲ ಎಂದು ಕುಲವನ್ನೆಲ್ಲ ನಿಶ್ಚಯಿಸಿದೆ. ಆತ್ಮಶಕ್ತಿಯ ಪ್ರಯತ್ನದ ವಿಶೇಷದ ರಾಜಸ್ಥಾನದ ಸ್ಥಾನಮಾನಗಳು ನನಗೆ ದೊರೆತವು. ನಾನಿಂದು ಅಂಗ ದೇಶದ ಅರಸು, ಸಾಮ್ರಾಜ್ಯದ ಮಾಂಡಲಿಕ. ಈಗಲೂ ಈ ಜನ್ಮ ದುಷ್ಟಭೂತವು ನನ್ನನ್ನು ಬಿಟ್ಟಿಲ್ಲ. ಪ್ರತಿಪಾದ್ಯರಾದ ಆರ್ಯರು ಸ್ವಕಲ್ಪಿತ ಮರ್ಯಾದೆಯನ್ನು ಹೊರದೂಡದ ಹೊರತಾಗಿ ಭಾರತಕ್ಕೆ ನಿಸ್ತಾರವಿಲ್ಲ. ಶಕುನಿ, ನಿಸ್ತಾರವಿಲ್ಲ. ಸ್ಥಿರನಾಗು, ಸ್ಥಿರನಾಗು ಕರ್ಣ, ಸ್ಥಿರನಾಗು. ದುರ್ಯೋಧನ ನಿನ್ನ ಅವ್ಯಾಜ ಸ್ನೇಹವನ್ನು ನಿರಾಕರಿಸಿದ ಪ್ರತೀಕಾರ ಈಗ ನಿನ್ನ ಕೈಯಲ್ಲಿರುವುದು. ಭೀಷ್ಮರ ಯುದ್ಧದಲ್ಲಿ ಪರಾಜಿತರಾಗುವವರೆಗೂ ತಾನು ಅಸ್ತ್ರಧಾರಣ ಮಾಡುವುದಿಲ್ಲವೆಂದು ಶಪಥ ಮಾಡು. ಆ ಕೌರವರು ತಿಳಿಯಲಿ ಈ ಕರ್ಣನ ಅಸ್ತ್ರ ಕೌಶಲ್ಯದ ಅಭಾವವು ಎಂತ ಅನರ್ಥಕಾರಿ ಎಂಬುದನ್ನು. ಶಕುನಿ, ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ನಾನು ಹೇಡಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳುವುದೇ? ನನ್ನಿಂದಾಗದು ಶಕುನಿ, ನನ್ನಿಂದಾಗದು. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷದಿಂದಲೇ ಅಪಮಾನಿತನಾಗುವ ಇಚ್ಛೆ ಇದ್ದರೆ ಅಸ್ತ್ರಧಾರಣ ಮಾಡು. ಏಕೆಂದರೆ ದ್ರೋಣ ಶಲ್ಲಾದಿಗಳು ಇದಕ್ಕಿಂತ ಹೆಚ್ಚಿನ ಅಪಮಾನ ಮಾಡುವುದು ಯೋಚಿಸುತ್ತಿದೆ. ಗುರು ಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನನು ಈ ವಿಚಾರದಲ್ಲಿ ತಟಸ್ಥ ಭಾವವನ್ನು ವಹಿಸುವನು. ದುರ್ಯೋಧನಲ್ಲಿ ಇಂಥ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧವನ್ನು ಮಾಡಲಿ? ಸರಿಯಾಗಿ ಹೇಳಿದೆ ಶಕುನಿ. ಭೀಷ್ಮನು ಪರಾಜಿತನಾಗವರೆಗೂ ನಾನು ಅಸ್ತ್ರವನ್ನು ತೊಡುವುದಿಲ್ಲ. ಇದನ್ನ ಶಪಥ. ಶಪಥವೇನು ಪ್ರಾಣಸಕ? ನಿನಗಾಗಿ ನಾನು ಎಲ್ಲೆಲ್ಲ ಹುಡುಕಿದನು. ಬಂದು ಎಷ್ಟೊತ್ತಾಯಿತು? ಬಹಳ ಹೊತ್ತಾಗಲಿಲ್ಲ ಕುರುರಾಜ. ಆದರೆ ಒಂದು ಕ್ಷಣವೂ ಇಲ್ಲಿ ನಿಲ್ಲುವ ಪ್ರವೃತ್ತವಿಲ್ಲ. ಪುನಃ ನೋಡುವಿ. ನಿಲ್ಲು ಕರ್ಣ, ನಿಲ್ಲು. ನಿನಗೊಂದು ಸಂತೋಷದ ಸುದ್ದಿಯನ್ನು ತಂದಿರುವೆನು. ಕ್ಷಮಿಸು ಮಿತ್ರ. ಆರ್ಯರ ಮಧ್ಯೆ ಪಶುಗಳಂತೆ ಜೀವಿಸುತ್ತಿರುವ ಸೂತಕುಲದವರಿಗೆ ಸಂತೋಷದ ಸುದ್ದಿಯಲ್ಲಿ ನಿಲ್ಲು ಕರ್ಣ, ಕರ್ಣ, ನಿಲ್ಲು. ಕರ್ಣ, ಕರ್ಣ.
ಶಕುನಿ, ಈ ದಿನ ಕರ್ಣನ ರೀತಿಯೇ ಬೇರಾಗಿರುವುದಲ್ಲ. ನನಗೂ ತಿಳಿಯ ಕಾರಣವೇನು? ನನಗೂ ತಿಳಿಯದು. ನಾನು ಬಹುವಾಗಿ ಯೋಚಿಸಿ ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂದು ನಾನು ನಿರ್ಧರಿಸಿದನು. ಆ ವಿಚಾರವನ್ನೇ ತಿಳಿಸುವುದಕ್ಕಾಗಿ ನಾನಿಲ್ಲಿಗೆ ಬಂದಿದ್ದು. ಏನು? ಕರ್ಣನಿಗೆ ಸೇನಾಧಿಪತ್ಯವೇ? ಇದೇ ಅನುಪರ್ಯಾಸವೇ ಕೌರವೇಶ್ವರ? ಏಕೆ ಶಕುನಿ? ಕರ್ಣನು ವೀರಪುರುಷನಲ್ಲವೇ? ಇರಬಹುದು. ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟುವುದರಿಂದ ಎಷ್ಟು ಜನರ ಅಪಮಾನವಾಗುವುದು ಎಂದು ಯೋಚಿಸಿದೆಯಾ? ಭಾರ್ಗ ವಿಜಯಾದ ಭೀಷ್ಮ, ಕ್ಷತ್ರಾಚಾರಣಾದ ದ್ರೋಣ, ಕೃತವರ್ಮ, ಶಲ್ಯ ಇವರೇ ಮುಂತಾದ ಉತ್ತಮ ವರ್ಣನ ಮಹಾರಥಿಕರನ್ನು ಬಿಟ್ಟು ಈ ಸೂತ ಕುಲದ ಕರ್ಣನಿಗೆ ಸೇನಾಧಿಪತ್ಯವೇ? ಕುಲ ಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ಎಂತ ಅನರ್ಥಕಾರಿಯಾಗುವುದೆಂದು ಯೋಚಿಸಿಯ? ಭೀಷ್ಮ ದ್ರೋಣರ ಅಂತರಂಗದಲ್ಲಿ ಪಾಂಡವರ ಪಕ್ಷಪಾತಿಗಳು ಇವರೇನಾದರೂ ಅಸಮಾಧಾನಗೊಂಡರೆ ನಿನ್ನನ್ನು ತ್ಯಜಿಸಲು ಕೂಡ ಹಿಂಜರಿಯುವುದಿಲ್ಲ. ಹೌದು ದುರ್ಯೋಧನ, ಕರ್ಣನು ಇದೀಗ ತಾನೇ ಭೀಷ್ಮರ ಯುದ್ಧದಲ್ಲಿ ಪರಾಜಿತರಾಗುವವರೆಗೂ ನಾನು ವಸ್ತ್ರಧಾರಣ ಮಾಡುವುದಿಲ್ಲವೆಂದು ಶಪಥ ಮಾಡಿರುವನು. ನೀನೇನಾದರೂ ಅವನಿಗೆ ಸೇನಾಧಿಪತ್ಯವನ್ನು ಕೊಟ್ಟರೆ ಶಪಥವನ್ನು ಮೀರಿ ಅದನ್ನು ಅವನು ನಿರ್ವಹಿಸುವಂತಿಲ್ಲ. ಭೀಷ್ಮ ದ್ರೋಣಾದಿಗಳು ಕೋಪಗೊಳ್ಳುವರು. ನಿಧಾನವಾಗಿ ಯೋಚಿಸುವ ರಾಜ. ನಿಜ 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 ಶಕುನಿ, ನಿಜ. ಹಾಗಾದರೆ ಈಗ ಏನು ಮಾಡುವುದು ಶಕುನಿ? ಈಗಲೇ ಹೋಗಿ ಕುರು ಪಿತಾಮಹ ಭೀಷ್ಮರನ್ನು ನೋಡು. ಯುದ್ಧವು ಸರಿತವಾಗುತ್ತಿದೆ. ಈಗ ಚಿಂತಿಸುವ ಸಮಯವಿಲ್ಲ. ಈಗಲೇ ಹೋಗಿ ಕುರು ಪಿತಾಮಹರನ್ನು ನೋಡು. ಮಾವ, ನೀನು ಬಾವ ನನ್ನ ಸಂಗಡ. ನಡೆ, ಜೊತೆಯಲ್ಲೇ ಹೋಗೋಣ. ನಡೆ ನಡೆ ದುರ್ಯೋಧನ, ನಡೆ ನಡೆ ನಡೆ. ಗುರುಕುಲದ ಕೀಟವೇ ನಡೆ. ದುರ್ಯೋಧನ, ನಾನೆಂದು ನಿಮ್ಮಪ್ಪನ ಮನೆಗೆ ಕಾಲಿಟ್ಟರು ಅಂದೆ ಗೂಬೆ ಒಕ್ಕ ಗೂಡಾಯಿತು, ಮಾರಿ ಒಕ್ಕ ನಾರಾಯಿತು. ಕರ್ಣನ ಶಪಥ ಈ ಶಕುನಿಗೆ ಆನಂದ, ಪರಮಾನಂದ. ಆನಂದ ಆನಂದ, ಶಕುನಿಗೆ ಪರಮಾನಂದ, ಶಕುನಿಗೆ ಪರಮಾನಂದ. ಆನಂದ ಆನಂದ, ಶಕುನಿಗೆ ಪರಮಾನಂದ, ಶಕುನಿಗೆ ಪರಮಾನಂದ. ಪಾಂಡವರಿಗೆ ಜಯವೋ, ಈ ಕೌರವರ ಜಯವೋ. ಪಾಂಡವರಿಗೆ ಜಯವೋ, ಈ ಕೌರವರ ಜಯವೋ. ಕುರುಕ್ಷೇತ್ರದಲ್ಲಿ ಕುರುಕ್ಷೇತ್ರದಲ್ಲಿ ಈ ಕುರುಕ್ಷೇತ್ರದಲ್ಲಿ ಶಕುನಿಗೆ ಪರಮಾನಂದ, ಶಕುನಿಗೆ ಪರಮಾನಂದ. ಆನಂದ ಆನಂದ, ಶಕುನಿಗೆ ಪರಮಾನಂದ, ಶಕುನಿಗೆ ಪರಮಾನಂದ. ಎನ್ನಯ ಸೇಡು ಫಲಿಸುವ ಈಗ, ಗುರುಪತಿ ಶೋಕದಿ ಮುಳುಗುವ ಬೇಗ. ಎನ್ನಯ ಸೇಡು ಫಲಿಸುವರೀಗ, ಗುರುಪತಿ ಶೋಕದಿ ಮುಳುಗುವ ಬೇಗ. ಕುರುಕ್ಷೇತ್ರದಲ್ಲಿ ಈ ಕುರುಕ್ಷೇತ್ರದಲ್ಲಿ ಶಕುನಿಗೆ
ಪರಮಾನಂದ ಪರಮ ಆನಂದ ಆನಂದ ಜಗನಿಗೆ ಪರಮಾನಂದ ಪರಮ ಆನಂದ ಜಗನಿಗೆ ಪರಮಾನಂದ